ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬೆಚ್ಚಿ ಬೀಳುವ ಘಟನೆ ನಡೆದಿದೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಇಲ್ಲಿ ರಕ್ಷಣೆ ಇಲ್ಲ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ರಾತ್ರಿ ಕಿರುಕುಳವನ್ನ ನೀಡಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯೇ ಕಿರುಕುಳವನ್ನ ಅನುಭವಿಸಿದ್ದಾರೆ. ಸ್ವಾತಿ ಅವರನ್ನ ಅಪರಿಚಿತನೊಬ್ಬ ಧರಧರನೆ ಎಳೆದೊಯ್ದಿದ್ದಾನೆ. 10 ರಿಂದ 15 ಮೀಟರ್ ಕಾರು ಚಾಲಕ ಎಳೆದೊಯ್ದಿದ್ದು ಜನವರಿ 18ರಂದು ತಡರಾತ್ರಿ ಸ್ವಾತಿ ಮಲಿವಾಲ್ಗೆ ಈತ ಕಿರುಕುಳವನ್ನ ಕೊಟ್ಟಿದ್ದಾನೆ. ದೆಹಲಿಯಲ್ಲಿ ಮಹಿಳೆಯರ ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಸ್ವಾತಿ ಮಲಿವಾಲ್ ಅವರು ಪರಿಶೀಲನೆ ಮಾಡ್ತಾ ಇದ್ರು. ಈ ವೇಳೆ ಸ್ವಾತಿ ಮುಂದೆ ಕಾರು ನಿಲ್ಲಿಸಿ ಹತ್ತು ಅಂತ ಹೇಳಿದಾನೆ ಚಾಲಕ. ಸಿಟ್ಟಿನಿಂದ ಕಾರು ಚಾಲಕನ ಕಾಲರ್ ಅನ್ನ ಹಿಡಿದಿದ್ದಾರೆ ಸ್ವಾತಿ. ಕಾರಿನ ಗ್ಲಾಸ್ ಅಪ್ ಮಾಡಿದಾಗ ಸ್ವಾತಿ ಅವರ ಕೈ ಸಿಲುಕಿದೆ. ಈ ವೇಳೆ 10 ರಿಂದ 15 ಮೀಟರ್ ಎಳೆದೊಯ್ದಿದ್ದಾನೆ ಚಾಲಕ. ದೂರು ಕೊಟ್ಟಿದ್ದಾರೆ ಸ್ವಾತಿ. ಆ ಬಳಿಕ ಈಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ಹಿಟ್ ಅಂಡ್ ಡ್ರಗ್ ಘಟನೆ ನಡೆದಿತ್ತು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂಜಲ್ ಸಿಂಗ್ ಅನ್ನುವ ಯುವತಿ ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆದು ಕಾರಿನ ಅಡಿಯಲ್ಲಿ ಸಿಲುಕಿದ್ದ ಯುವತಿಯನ್ನ ಆರೋಪಿಗಳು 4 ಕಿಲೋಮೀಟರ್ ಎಳೆದೊಯ್ದಿದ್ರು. ಅಂಜಲಿ ಕೊಂದ ಆರೋಪದಲ್ಲಿ ಈಗಾಗಲೇ 5ರನ್ನ ಬಂಧಿಸಲಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮಹಿಳೆಯರ ರಕ್ಷಣೆ ಹೇಗಿದೆ ಅಂತ ಹೇಳಿ ನೋಡೋದಕ್ಕೆ ಹೋದ ಅಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆನೇ ಕಿರುಕುಳವನ್ನ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಅವರು ದೂರು ಕೊಟ್ಟ ಬಳಿಕ ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕಿರುಕುಳ ಕೊಟ್ಟವನನ್ನ ಈಗ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಜನವರಿ 18ರಂದು ತಡರಾತ್ರಿ ಸ್ವಾತಿ ಮಲಿವಾಲ್ ಅವರು ಯಾವ ರೀತಿಯಾಗಿ ಮಹಿಳೆಯರಿಗೆ ಭದ್ರತೆ ಇದೆ, ರಕ್ಷಣೆ ಇದೆ ಅಂತ ಹೇಳಿ ಖುದ್ದು ಪರಿಶೀಲನೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಅವರು ಪರಿಶೀಲನೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾರಿನ ಚಾಲಕ ಹತ್ತು ಅಂತ ಹೇಳ್ತಾನೆ. ಅವರು ಅಲ್ಲಿ ಕೋಪಗೊಂಡಂತಹ ಸ್ವಾತಿ ಆತನ ಕಾಲರ್ನ ಪಟ್ಟಿಯನ್ನು ಹಿಡಿತಾರೆ. ಆದ್ರೆ ಆ ನಂತರ ಆತ ಕಾರಿನ ಗ್ಲಾಸ್ ಅನ್ನ ಅಪ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವರ ಕೈ ಅಲ್ಲೇ ಸಿಕ್ಕಾಕೊಂಡುತ್ತೆ. 10 ರಿಂದ 15 ಮೀಟರ್ ಆತ ಎಳ್ಕೊಂಡು ಹೋಗ್ತಾನೆ. ಅಲ್ಲಿ ಸ್ವಾತಿ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯಿಂದ ಘಟನೆಗಳಿಂದ ಯಾವ ರೀತಿಯಾಗಿ ಮಹಿಳೆಯರಿಗೆ ಭದ್ರತೆ ಇದೆ, ರಾತ್ರಿಯ ಹೊತ್ತು ಮಹಿಳೆಯರು ಯಾವ ರೀತಿಯಾಗಿ ಸುರಕ್ಷಿತವಾಗಿ ಓಡಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ಮೇಲೆ ಹಾಗಾದ್ರೆ ಜನಸಾಮಾನ್ಯರ ಗತಿ ಏನು ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಆ ಚಾಲಕನ ಹತ್ರ ಮಾತನಾಡ್ತಾ ಇರುವ ದೃಶ್ಯಗಳನ್ನ ನೀವು ಗಮನಿಸಬಹುದು. ಆತ ಅಲ್ಲಿ ಅವರನ್ನ ದರದರ ಎಳ್ಕೊಂಡು ಹೋಗಿದ್ದಾನೆ. ಆ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಆದ್ರೆ ಹಾಗಾದ್ರೆ ಮಹಿಳಾ ಒಂದು ಭದ್ರತೆ ಹೇಗಿದೆ, ಸುರಕ್ಷತೆ ಹೇಗಿದೆ, ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡುವ ರೀತಿ ಆಗಿದೆ. कहाँ पे छोड़ोगे वही तो पूछ रही हूँ. मतलब आप दूसरी बार घूम के आए हो ना. मैं आपको बार बार कह रही हूँ कि मेरे को नहीं छुड़वाना कहीं पे भी, है ना. सॉरी, आवाज नहीं आ रही आपकी क्या? हो गए? अभी तो बात हुई थी, आपको मैंने बताया था ना रिलेटिव्स हैं मेरे, आ रहे हैं. कहाँ छोड़ोगे? हाँ, कहाँ पे छोड़ोगे वही तो पूछ रही हूँ. मतलब आप दूसरी बार घूम के आए हो ना. मैं आपको बार बार कह रही हूँ कि मेरे को नहीं छुड़वाना कहीं पे भी, है ना. हो गए? अभी तो बात हुई थी, आपको मैंने बताया था ना रिलेटिव्स हैं मेरे, आ रहे हैं. ಸ್ವಾತಿ ಮಲಿವಾಲ್ ಕೇಳ್ತಾರೆ ಎಲ್ಲಿಗೆ ಬಿಡ್ತೀಯಾ ಅಂತ ಕೇಳಂತ ನನ್ನ ರಿಲೇಟಿವ್ಸ್ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಆತ ಅವರನ್ನ ಫೋರ್ಸ್ ಮಾಡುವಂತಹ ಮಾತುಗಳು ನಾವು ಅಲ್ಲಿ ಕೇಳ್ಕೋಬಹುದು. ಆ ಸಂದರ್ಭದಲ್ಲಿ ಅವರು ಗ್ಲಾಸ್ ಅನ್ನ ಹತ್ರ ಹೋಗಿ ಅವನ ಹತ್ರ ಮಾತನಾಡುವ ಸಂದರ್ಭದಲ್ಲಿ ಆತ ಕಾರಿನ ಗ್ಲಾಸ್ ಅನ್ನ ಅಪ್ ಮಾಡ್ತಾನೆ. ಆಗ ಅವರು ಕಿರುಚಿಕೊಳ್ತಾರೆ. 10 ರಿಂದ 15 ಮೀಟರ್ ಇದೇ ರೀತಿಯಾಗಿ ಕಾರು ಚಾಲಕ ಎಳೆದೊಯ್ದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕಾರು ಚಾಲಕನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. अभी तो बात हुई थी, आपको मैंने बताया था ना रिलेटिव्स हैं मेरे.